ॐ तत्स्मैयाराधृणीमहे पातुं यज्ञाय पातुं यज्ञपतये देवी स्वस्तिरस्तु नः स्वस्तिर्मानुषेभ्यः ऊर्ध्वं जगतो भषजम् तन्नो अस्तु चतुष्पदे ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. Let's stand this together. Oh hidden light, vibrant in every atom. Oh hidden light, shining in every creature. Oh hidden love, embracing all in oneness. May each who feels himself as one with thee know he is also one with every other. Shanti, Shanti. ಇಂದು ಆದಿತ್ಯವಾಸರ ಭಾದ್ರಪದ ಮಾಸದ ಶುದ್ಧ ಅಷ್ಟಮಿ ತಿಥಿ ಅತ್ಯಂತ ಶ್ರೇಷ್ಠವಾದಂತಹ ಈ ಆದಿತ್ಯವಾಸರದಂದು ಶ್ರೀ ವಿಷ್ಣು ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾಠ. 51ನೆಯ ಶ್ಲೋಕದಿಂದ 60ನೇ ಶ್ಲೋಕದವರೆಗೆ ಪ್ರಾರಂಭದಲ್ಲಿ ಒಂದು ಧ್ಯಾನ ಶ್ಲೋಕ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ವಿಶ್ವಸ್ಮೈ ನಮಃ. ಧರ್ಮಗುದ್ಧರ್ಮಕೃದ್ಧರ್ಮೇ ಸದಸತ್ಕರಮಕ್ಷರಂ ಅವಿಜ್ಞಾತ ಸಹಸ್ರಾಂಶುಃ ವಿಧಾತಾ ಕೃತಲಕ್ಷಣಃ ಗಭಸ್ತಿನೇನ ಸತ್ತ್ವಸ್ಥಃ ಸಿಂಹೋ ಭೂತಮಹೇಶ್ವರಃ ಆದಿದೇವೋ ಮಹಾದೇವಃ ದೇವೇಶೋ ದೇವಭೂದ್ಗುರುಃ उत्तरो गोपतिर्गोप्ता ज्ञानगम्यः पुरातनः शरीरभूतभृद्भोक्ता कपीन्द्रो भूरिदक्षिणः सोमपोऽमृतपः सोमः पुरुजित् पुरुषत्तमः विनयो जयः सत्यसन्धः दाशार्हः सत्त्वतां पतिः दाशार्हः सत्त्वतां पतिः जीवो विनयिता साक्षी मुकुन्दो मितविक्रमः अम्भोनिधिरनन्तात्मा महोदधिशयोऽन्तकः अजो महारस्वाभाव्यः जितामित्रः प्रमोदनः आनन्दोऽनन्दः सत्यधर्मात्रविक्रमः महर्षिः कपिलाचार्यः कृतज्ञो मेदिनीपतिः त्रिपदस्त्रिदशाध्यक्षः महासङ्गः कृतान्तकृत् महावराहो गोविन्दः सुषेणः कनकाङ्गदी तुह्यो गभीरो गहनः गुप्तश्चक्रगदाधरः
मेधास्वाङ्गोदितः कृष्णः दृढः सङ्कर्षणोच्युतः वरुणो वारुणो वृक्षः पुष्कराक्ष महामना भगवान् भगवो नन्दी वनमाली हलायुधः आदित्यो ज्योतिरादित्यः सहिष्णुर्गतिसत्तमः ॐ शान्तिः 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 हरिः ॐ श्रीगुरुभ्यो नमः हरिः ॐ ಅಷ್ಟಾಕ್ಷರಿ ಮಂತ್ರದ 2 ನಿಮಿಷ ಜಪ ಹೇಳಿಕೊಡ್ತೇವೆ. ತಾವು ಪುನರಾವರ್ತಿಸಬಹುದು. ನೇರವಾಗಿ ಕುಳಿತುಕೊಳ್ಳಿ. ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಶರೀರ ಸ್ಥಿರ ಆದರೆ ಸಡಿಲವಾಗಿರಲಿ. ಉಸಿರಾಟ ನಿಧಾನ ದೀರ್ಘ ಗಾಢವಾಗಿರಲಿ. ಮನಸ್ಸು ಪ್ರಶಾಂತವಾಗಿರಲಿ, ಆನಂದವಾಗಿರಲಿ, ಪವಿತ್ರವಾಗಿರಲಿ. ಅಷ್ಟಾಕ್ಷರಿ ಮಂತ್ರದ 2 ನಿಮಿಷ ಜಪ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣ. 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 ಪ್ರಧಾನವಾಗಿ ಕಣ್ಣುಗಳನ್ನು ತೆರೆಯುವುದು. ಶ್ರೇಷ್ಠವಾದಂತಹ ಈ ಭಾನುವಾರದ ಮುಸಲಿಯಲ್ಲಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮುಂದುವರಿಸಿ. ಒಂದು ಗುರು ಭಜನೆಯನ್ನು ಹಾಡೋಣ. ಕನ್ನಡದ ಭಾಷೆ, ಆದರೆ ಲಿಪಿ ಮಾತ್ರ ದೇವನಾಗರಿ. ನಾವು ಹೇಳ್ಕೊಡ್ತೇವೆ, ನಾವು ಹೇಳ್ಕೊಟ್ಟ ನಂತರ ಹಾಡಬಹುದು. ದಯಾಮಯ ಗುರು ಕರುಣಾಮಯ. ಕರುಣಾಮಯ ಗುರು ಪ್ರೇಮಾಮಯ. ದಯಾಮಯ ಗುರು ಕರುಣಾಮಯ.
करुणामय गुरु प्रेमामय परम स्वरूपनु तानन्ते अरियलु भक्तियुबेकन्ते परम स्वरूपनु तानन्ते अरियलु भक्तियुबेकन्ते ಒಲಿದರೆ ಪಾವನನವನಂತೆ ಸಂಸಾರದ ಭಯ ಅವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಗುರುವಿಗೆ ಸಮನ್ಯಾರಿಲ್ಲಂತೆ ಗುರು ಪಾದವನಂದಿರಬೇಕಂತೆ ದೃಢತೆಯು ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಪಾಪಿಗೆ ತಾ ಬಹು ದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಕುಟಿಲರಿಗೊಲಿಯನು ತಾನಂತೆ ಕುಹಕಿಗೆ ಎಂದು ಸಿಗನಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಕರುಣಾಮಯ ಗುರು ಪ್ರೇಮಾಮಯ ಕರುಣಾಮಯ ಗುರು ಪ್ರೇಮಾಮಯ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾज की जय हर हर नमः पार्वती पतये हर हर महादेव शंभो ಶ್ರೀಮದ್ಭಗವದ್ಗೀತೆಯ ಪಂಚದಶೋಧ್ಯಾಯ ಪುರುಷೋತ್ತಮ ಯೋಗದ 14ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ಹಾಗೆ ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ.
अथ पञ्चदशोऽध्यायः। पुरुषोत्तमयोगः। श्रीभगवानुवाच अहं वैश्वानरो भूत्वा अडिनां देहमाश्रितः प्राणापानसमायुक्तः पचाम्यन्नं चतुर्विधम् सर्वस्य चाहं हृदि सन्निविष्टः मत्तः स्मृतिर्ज्ञानमपोहनं च वेदैश्च सर्वैरहमेव वेद्यः वेदान्तकृद्वेदविदेव चाहम् द्वाविमौ पुरुषौ लोके परश्चाक्षर एव च क्षरः सर्वाणि भूतानि कूटस्थोऽक्षर उच्यते उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य बिभर्त्यव्यय ईश्वरः ॐ शान्तिः हरिः ॐ श्रीगुरुभ्यो नमः हरिः ॐ ಪುರುಷೋತ್ತಮ ಯೋಗದ 17ನೆಯ ಶ್ಲೋಕದ ವಿಚಾರವನ್ನು ಮಾಡ್ತಾ ಇದ್ದೇವೆ. ಪದಚ್ಛೇದವನ್ನು ನೋಡಿ. ಉತ್ತಮ ಪುರುಷ ತು ಅನ್ಯ ಪರಮಾತ್ಮ ಇತಿ ಉದಾಹೃತಃ ಯಃ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯಃ ಈಶ್ವರಃ. ಹಾಗೂ ಅವರಿಬ್ಬರಿಗಿಂತ ಚರ ಮತ್ತು ಅಕ್ಷರಿಗಿಂತ ಉತ್ತಮ ಪುರುಷ, ಚರಪುರುಷ ಅಕ್ಷರ ಪುರುಷ, ಅವರಿಬ್ಬರಿಗಿಂತ ಉತ್ತಮ ಪುರುಷ ತು ಅನ್ಯ, ಉತ್ತಮನಾದ ಪುರುಷನಾದರೋ ಬೇರೊಬ್ಬ ಯಾರುಂಟೋ ಯಹ ಲೋಕತ್ರಯಂ ಆವಿಶ್ಯ, ಅವನು 3 ಲೋಕಗಳಲ್ಲಿ ಪ್ರವೇಶಿಸಿ ವಿಭರ್ತಿ ಎಲ್ಲರ ರಕ್ಷಣೆ ಪಾಲನೆ ಮಾಡುತ್ತಾನೆ. ಅವ್ಯಯ ಈಶ್ವರ, ಆ ಅವಿನಾಶಿ ಪರಮೇಶ್ವರನನ್ನು ಪರಮಾತ್ಮ ಇತಿ ಉದಾಹೃತಃ, ಪರಮಾತ್ಮ ಎಂದು ಹೇಳಲಾಗಿದೆ. ಇವರಿಬ್ಬರಿಗಿಂತಲೂ ಉತ್ತಮನಾದ ಪುರುಷನಾದರೋ ಬೇರೊಬ್ಬರುಂಟು, ಅವನು 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ರಕ್ಷಣೆ ಪಾಲನೆ ಮಾಡುತ್ತಾನೆ. ಆ ಅವಿನಾಶಿ ಪರಮೇಶ್ವರನನ್ನು ಪರಮಾತ್ಮ ಎಂದು ಹೇಳಲಾಗಿದೆ. ಎಷ್ಟು ಸೂಕ್ಷ್ಮವಾಗಿದೆ ನೋಡಿ ವಿಚಾರ. ಇದರ ಶಾಂಕರ ಭಾಷ್ಯವನ್ನು ಈಗ ನೋಡೋಣ. ಗುರುದೇವ, ಆಭ್ಯಾಂ ಚರಾಕ್ಷರಾಭ್ಯಾಂ ಅನ್ಯ ವಿಲಕ್ಷಣ ಚರಾಕ್ಷರೋಪಾಧಿ ದ್ವಯ ದೋಷೇಣ ಅಸ್ಪೃಷ್ಟ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಆ ಕ್ಷರಾಕ್ಷರಗಳಿಗಿಂತ ಬೇರೆಯಾಗಿ ಬೇರೆಯ ಸ್ವಭಾವದವನಾಗಿ
ಅಕ್ಷರಾಕ್ಷರಗಳೆಂಬ ಎರಡು ಉಪಾಧಿಗಳ ದೋಷಗಳು ಸೋಂಕದೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿರುವ ಉತ್ತಮ ಪುರುಷ ತು ಅನ್ಯ ಪರಮಾತ್ಮ ಇತಿ ಉದಾಹೃತಃ उत्तमः उत्कृष्टतमः पुरुषः तु अन्यः अत्यंत विलक्षणः आभ्याम् परमात्मेति परमश्च असौ देहादि अविद्याकृतात्मभ्यः आत्मा च सर्वभूतानां प्रत्यक्षेतनः इत्यतः परमात्मा इति उदाहृतः उक्तः वेदान्तेषु स एव विशिष्यते यः लोकत्रयम् ऊर्ध्वः स्वराक्षम स्वकीय चैतन्य बल शक्तिया आविश्य प्रविश्य बिभर्ति स्वरूप सद्भाव मात्रेण बिभर्ति धारयति इत्यर्थः अव्ययः नास्त्य व्ययः विद्यते इति अव्ययः कः ईश्वरः सर्वज्ञः नारायणाख्यः ईशनशीलः ಪ್ರತಿಯೊಂದು ಪದಕ್ಕೂ ಆಚಾರ್ಯ ಶಂಕರರು ಸ್ಪಷ್ಟವಾದ ಭಾಷ್ಯವನ್ನು ಅರ್ಥವನ್ನು ಕೊಟ್ಟಿದ್ದಾರೆ. ಭಾಷ್ಯಾರ್ಥವನ್ನು ನೋಡಿ, ಆದರೆ ಪರಮಾತ್ಮನೆಂದು ಅವಿದ್ಯಾಕಲ್ಪಿತವಾದ ದೇಹವೇ ಮುಂತಾದ ಆತ್ಮರುಗಳಿಗಿಂತ ಪರಮ ಹೆಚ್ಚಿನವನು ಎಲ್ಲಾ ಪ್ರಾಣಿಗಳಿಗೂ ಒಳಗಿನ ಚೇತನವಾಗಿರುವುದರಿಂದ ಆತ್ಮನೂ ಆಗಿರುವುದರಿಂದ ಪರಮಾತ್ಮನು ಎಂದು ಉದಾಹೃತನಾಗಿರುವ ವೇದಾಂತಗಳಲ್ಲಿ ಉಕ್ತನಾಗಿರುವ ಉತ್ತಮನಾದ ಉತ್ಕೃಷ್ಟನಾಗಿರುವ ಪುರುಷನು ಈ ಎರಡಕ್ಕಿಂತಲೂ ಬೇರೆಯಾಗಿರುತ್ತಾನೆ. ಅತ್ಯಂತವಾಗಿ ಬೇರೆಯ ಸ್ವಭಾವದವನಾಗಿರುತ್ತಾನೆ. ಅದೇ ಪರಮಾತ್ಮನಿಗೆ ವಿಶೇಷಣವನ್ನು ಹೇಳಲಾಗುತ್ತದೆ. ಆತನು ಭೂಹು ಭುವಃ ಸುವಃ ಎಂಬ ಮೂರು ಲೋಕವನ್ನು ತನ್ನದಾದ ಚೈತನ್ಯವನ ಶಕ್ತಿಯಿಂದ ಪ್ರವೇಶಿಸಿ ಎಲ್ಲವನ್ನು ಒಳಹೊತ್ತು ಧರಿಸಿರುತ್ತಾನೆ. ತನ್ನ ಸ್ವರೂಪದಿಂದ ಇದ್ದುಕೊಂಡಿರುವಷ್ಟರಿಂದಲೇ ಧರಿಸಿರುತ್ತಾನೆ. ಜಗತ್ತನ್ನು ಧರಿಸುವುದಕ್ಕೆ ಪರಮಾತ್ಮನಿಗೆ ಯಾವ ಪ್ರಯತ್ನವೂ ಬೇಕಿಲ್ಲ. ಅವನ ಇರವೇ ಸಾಕು. ಕಲ್ಪಿತವಾದದ್ದು ಅಧಿಷ್ಠಾನಕ್ಕೆ ಹೊರೆಯಲ್ಲ. ಎಷ್ಟು ಹಿಡಿದುಕೊಂಡಿರುತ್ತಾನೆ ಈ ಜಗತ್ತನ್ನು. ಅವ್ಯಯನು ಅವನಿಗೆ ನಾಶವಿಲ್ಲದರಿಂದ ಅವ್ಯಯನು. ಅವನು ಯಾರು ಎಂದರೆ ಈಶ್ವರನು, ಸರ್ವಜ್ಞನು, ಎಲ್ಲವನ್ನು ಆಳುವ ಸ್ವಭಾವದ ನಾರಾಯಣನೆಂಬ ಹೆಸರಿನವನು. ಈಶ್ವರನು ಸರಾಕ್ಷರಗಳಿಗಿಂತ ಬೇರೆ ಎಂಬುದರ ಅಕ್ಷರಾರ್ಥವನ್ನು ಹಿಡಿಯಬಾರದು. ಏಕೆಂದರೆ ಅವನು ಬೇರೆ ಎಂಬುದು ತಾನೇ ಸಿದ್ಧವಾಗಿದೆ. ಕಲ್ಪಿತವಾದ ಕ್ಷರಾಕ್ಷರಗಳಿಗಿಂತ ಬೇರೆಯಾದ ಸ್ವಭಾವವುಳ್ಳವನು ಎಂಬುದನ್ನು ಅರ್ಥ ಮಾಡಿಸುವುದಕ್ಕಾಗಿ ಅನ್ಯ ಎಂದಿದೆ. ಆದ್ದರಿಂದ ಎಲ್ಲವೂ ಕೂಡ ಪರಮಾತ್ಮಮಯವಾಗಿರುವುದರಿಂದ ಅವನು ಬೇರೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಾರದು. ಇದು ವಿಶೇಷವಾದಂತಹ ವ್ಯಾಖ್ಯಾನ ಆಚಾರ್ಯ ಶಂಕರರು ತಿಳಿಸಿಕೊಟ್ಟಿದ್ದಾರೆ. ಇದರ ಭಾವವನ್ನು ಇನ್ನೂ ಕೂಡ ಜಾಗೃತಿಕೊಳ್ಳೋಣ ಹಿಂದಿಯ ಭಾಷ್ಯದಲ್ಲಿ. Besides these two, there is a greatest living personality, the Lord Himself, who has entered into these worlds and is maintaining them. इन दोनों के अतिरिक्त एक परम पुरुष परमात्मा है जो साक्षात अविनाशी है और जो तीनों लोकों में प्रवेश करके उनका पालन कर रहा है. इस श्लोक का भाव कठोपनिषद तथा श्वेताश्वतरोपनिषद में अत्यंत सुंदर ढंग से व्यक्त हुआ है. वहां यह कहा गया है कि असंख्य जीवों के नियंता, जिनमें से कुछ बद्ध हैं और कुछ मुक्त हैं, एक परम पुरुष है जो परमात्मा है. उपनिषद का श्लोक इस प्रकार है. नित्यो नित्याना चेतनश्चेतनाना. सारांश यह है कि बद्ध तथा मुक्त दोनों प्रकार के जीवों में से एक परम पुरुष भगवान है जो उन सब का पालन करता है और उन्हें कर्मों के अनुसार भोग की सुविधा प्रदान करता है. वह भगवान परमात्मा रूप में सबके हृदय में स्थित है. जो बुद्धिमान व्यक्ति
उन्हें समझ, जो बुद्धिमान व्यक्ति उन्हें समझ सकता है वही पूर्ण शांति लाभ कर सकता है, अन्य कोई नहीं. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ನಾವು ಆ ಭಗವಂತನನ್ನು ಆಸ್ವಾದಿಸುವಂತಹ ಒಂದು ಅನುಭಾವವನ್ನು ಜಾಗರಿಸಿಕೊಳ್ಳಬೇಕು. ಅದಕ್ಕೆ ಪೂರಕವಾಗಿ ಕಗ್ಗದ ಒಂದು ವಿಚಾರವಿದೆ, ನೋಡೋಣ. ಧ್ವನಿತ ಪ್ರತಿಧ್ವನಿತ ಮನುಜ ಜೀವಿತವೆಲ್ಲ ಕುಣಿವುದವನದೆ ಜಗತ್ ಪ್ರಕೃತಿ ಪಾಡುವವು. ಇನಿದ ಕೊಲವಳೆ ಇನಿದ ಕೊಲವಳಲಿಗನು ಪಾಪ ಸೆಣಸಿಗೆ ಧೀರ ಘನ ಗರ್ಜಿತಗೆ ದೈವ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. The story of the human life is just about echoing the voices of the world around it. His heart dances to the tunes of the nature surrounding him. Love for love, compassion for misery or sadness, bravery for provocation, and submission for mighty roaring. ಮಂಕುತಿಮ್ಮ. ಮನುಜ ಜೀವಿತವೆಲ್ಲ, ಮನುಜ ಜೀವಿತವು ಎಲ್ಲ ಕುಣಿವುದವನೆದೆ, ಕುಣಿವುದು ಅವನ ಎದೆ, ಕುಣಿವುದವನೆದೆ. ಜಗತ್ ಪ್ರಕೃತಿ, ಜಗತ್ ಪ್ರಕೃತಿ. ಇನಿದ ಕೊಲವಳಲಿಗನುತಾಪ, ಇನಿದಕ್ಕೆ ಒಲವ ಅಳಲಿಗೆ ಅನುತಾಪ. ಹಾಡುವವೊಲ್ ಹಾಡುವಂತೆ, ಇನಿದಕ್ಕೆ ಪ್ರೀತಿಗೆ ಅಳಲಿಗೆ ದುಃಖಕ್ಕೆ, ಅನುತಾಪ ಅನುಕಂಪ. ಇನಿದಕ್ಕೆ ಪ್ರೀತಿಗೆ ಒಲವ, ಪ್ರೀತಿಗೆ ಪ್ರೇಮಕ್ಕೆ ಅಳಲಿಗೆ ದುಃಖಕ್ಕೆ ಅನುತಾಪ ಅನುಕಂಪಕ್ಕೆ. ಕರುಣೆ ಘನಗರ್ಜಿತಗೆ ದೈನ್ಯ. ಅತ್ಯಂತ ಸುಂದರವಾಗಿದೆ. ಇದರ ಭಾವವನ್ನು ನೋಡಿ ಪುನಃ ಶ್ಲೋಕವನ್ನು ಓದೋಣ, ಮುಕ್ತಕವನ್ನು ಹಾಡೋಣ, ಆಗ ಇನ್ನು ಬೇಗ ಅರ್ಥವಾಗುತ್ತೆ ಈ ಹಳಗನ್ನಡದ ಅರ್ಥ. ಜಗತ್ತಿನ ಪ್ರಕೃತಿಜನ್ಯವಾದ ತ್ರಿಗುಣಗಳಿಗೆ ಅನುಸಾರವಾಗಿ ಮನುಷ್ಯನ ಎದೆಯಲ್ಲಿ ಉಂಟಾಗುವ ಭಾವನೆಗಳಿಂದ ಇವನು ಧ್ವನಿಗೆ ಪ್ರತಿಧ್ವನಿ ಎಂದರೆ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ತೋರುತ್ತಾನೆ. ಪ್ರೀತಿ ತೋರಿದರೆ ಪ್ರೀತಿ, ದುಃಖದಲ್ಲಿ ಮರುಕ ಅಥವಾ ಅನುಕಂಪ, ಹೋರಾಟದಲ್ಲಿ ಧೈರ್ಯ, ಘೋರ ಗರ್ಜನೆಗೆ ಸೈನ್ಯತೆಯನ್ನು ತೋರುತ್ತಾನೆ ಎಂದು ವಸ್ತು, ವಿಷಯ ಮತ್ತು ವ್ಯಕ್ತಿಗಳ ಕುರಿತು ಮನುಷ್ಯನ ಪ್ರತಿಕ್ರಿಯೆಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಪುಸ್ತಕದಲ್ಲಿ. ಧ್ವನಿತ ಪ್ರತಿಧ್ವನಿತ ಮನುಜ ಜೀವಿತವೆಲ್ಲ ಕುಣಿವುದವನದೆ, ಕುಣಿವುದವನದೆ ಜಗತ್ ಪ್ರಕೃತಿ ಆಡುವವು. ಇನಿದ ಕೊಲವಳಲಿಗನು ತಾಪ ಸೆಣಸಿಗೆ ಧೀರ ಘನಗರ್ಜಿತಗೆ ದೈನ್ಯ ಮಂಕುತಿಮ್ಮ ಮಂಕುತಿಮ್ಮ. ಪ್ರಕೃತಿಯಲ್ಲಿನ ಕೋಟಿ ಕೋಟಿ ಜೀವ ಸಮೂಹದಲ್ಲಿ ಮಾನವನೂ ಒಂದು. ಪ್ರಕೃತಿಯಲ್ಲಿನ ತ್ರಿಗುಣಗಳಿಂದಲೇ ಇವನ ಸ್ವಭಾವವೂ ಆಗಿದೆ. ಆದ್ದರಿಂದ ಇವನ ಪ್ರತಿಕ್ರಿಯೆಯು ತ್ರಿಗುಣಾತ್ಮಕವಾಗಿಯೇ ಇದೆ. ಈ ಗುಣಗಳ ಪ್ರಮಾಣ ಭೇದವಿದ್ದರೂ ಮಾನವನ ಎಲ್ಲಾ ಪ್ರತಿಕ್ರಿಯೆಯೂ ಈ ತ್ರಿಗುಣ ಪ್ರಚೋದಿತವೇ ಆಗಿದೆ. ಒಂದು ಧ್ವನಿಗೆ ಇನ್ನೊಂದು ಧ್ವನಿ ಪ್ರತಿಧ್ವನಿ, ಒಂದು ಕ್ರಿಯೆಗೆ ಮತ್ತೊಂದು ಪ್ರತಿಕ್ರಿಯೆ. ಪ್ರೀತಿ ಪ್ರೇಮ ತೋರಿದರೆ ಒಲವ ತೋರುವುದು, ದುಃಖಕ್ಕೆ ಅನುಕಂಪ ತೋರುವುದು, ಹೋರಾಟದಲ್ಲಿ ಧೈರ್ಯವನ್ನು ಮತ್ತು ವಿಷಮ ಪರಿಸ್ಥಿತಿಯಲ್ಲಿ ಅತಿ ಶಕ್ತಿಯುತ ಗರ್ಜನೆಯನ್ನು ಎದುರಿಸಬೇಕಾದಾಗ ದೈನ್ಯತೆಯನ್ನು ತೋರುವುದು ಮನುಷ್ಯನಿಗೆ ಸಹಜವೆಂದು ಮಾನ್ಯ ಗುಂಡಪ್ಪನವರು ಹೇಳುತ್ತಾರೆ. ಇದು ಸಹಜವಾಗಿ ಇರುವ ಅಥವಾ ಇರಬೇಕಾದ ಸ್ಥಿತಿ. ಜಗತ್ಸೃಷ್ಟಿಯ ಸಕಲ ಜೀವರಾಶಿಗಳಲ್ಲೂ ಈ ಗುಣಗಳನ್ನು ನೋಡಬಹುದು. ತಿಳುವಳಿಕೆ ಮತ್ತು ಬುದ್ಧಿವಂತಿಕೆ ಸ್ವಲ್ಪ ಅಧಿಕವಾಗಿರುವ ಮಾನವ ಪ್ರಾಣಿ ಮಾತ್ರ ಲೌಕಿಕಾಸಕ್ತಿ ಅಧಿಕವಾಗಿ, ಸ್ವಾರ್ಥ ಹೆಚ್ಚಾಗಿ, ಲೋಭಿಯಾಗಿ ತನ್ನ ಸಹಜ ಗುಣಗಳನ್ನು ಮರೆತು ಸ್ವಲ್ಪ ವಿಭಿನ್ನವಾಗಿ ವರ್ತಿಸುತ್ತಿದ್ದಾನೆ. ಪರರ ಸಂತೋಷ ಅಥವಾ ಅಭ್ಯುದಯವನ್ನು ಕಂಡು ಅಸಹನೆ, ಸಾಧು ಸಜ್ಜನರನ್ನು ಅವಹೇಳನ ಮಾಡುವುದು,
ಅನ್ಯರ ದುಃಖಕ್ಕೆ ಸ್ಪಂದಿಸದೇ ಇರುವುದು, ಎಲ್ಲ ಪರಿಸ್ಥಿತಿಯನ್ನು ತನ್ನ ಸ್ವಾರ್ಥಕ್ಕೆ ಮತ್ತು ಸ್ವಹಿತಕ್ಕೆ ಹೇಗೆ ಬಳಸಿಕೊಳ್ಳುವುದು ಎಂದು ಯೋಚನೆ ಮಾಡುವುದರಲ್ಲಿಯೇ ನಿರತನಾಗಿರುತ್ತಾನೆ. ರಜೋಗುಣ ಮತ್ತು ತಮೋಗುಣಗಳ ಆಧಿಪತ್ಯ ಅಧಿಕವಾದಾಗ ಇಂತಹ ಪರಿಸ್ಥಿತಿ ಏರ್ಪಡುತ್ತದೆ. ಗುಣತ್ರಯದಲ್ಲಿ ಯಾವುದರ ಆಧಿಕ್ಯವಿರುತ್ತದೋ ನಮ್ಮ ಗುಣ ಮತ್ತು ತತ್ ಅನುಸಾರವಾಗಿ ನಮ್ಮ ನಡವಳಿಕೆ ಏರ್ಪಟ್ಟು ಮಾರ್ಪಡುತ್ತದೆ. ಹೇಗೋ ಬದುಕಿದರಾಯಿತು ಎಂದುಕೊಳ್ಳುವವರಿಗೆ ಏನೂ ಮಾಡಲಾಗುವುದಿಲ್ಲ. ಆದರೆ ನನ್ನ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಬೇಕು, ನನ್ನ ಬದುಕು ಉತ್ತಮವಾಗಬೇಕು ಎಂದು ಬಯಸುವವರಿಗೆ ಅನೇಕ ಮಾರ್ಗಗಳಿವೆ. ಸತ್ಸಂಗ, ಸದಾಚಾರ, ಸದ್ವಿಚಾರಗಳಿಂದ ಸತ್ವಗುಣ ಪರಿಪೂರ್ಣರಾದರೆ ನಮಗೂ ಒಳಿತು ಮತ್ತು ನಾವಿರುವ ಈ ಜಗತ್ತಿಗೂ ಒಳಿತು ಅಲ್ವೇ? ಆದ್ರಿಂದ ಈ ಸುಂದರವಾದಂತಹ ಆತ್ಮಜ್ಞಾನವನ್ನು, ಪರಮಾತ್ಮನ ಧ್ಯಾನವನ್ನು ನಾವೆಲ್ಲರೂ ಕೂಡ ಮಾಡತಕ್ಕದ್ದು. ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಿ. ಜೈ ಶ್ರೀ ಗುರುದೇವ.